ಗೌತಮ್ ದೇಶಪಾಂಡೆ ಅಂಥೇಳಿ. ಅವರು ತುಂಬಾ ನನಗೆ ಹೆಲ್ಪ್ ಮಾಡಿದಾರಲ್ಲ ಅಂತಂದ್ರೆ ನನಗೆ ಏನೂ ಬೇಡ್ರಿ ಸರ್, ನಿಮ್ಗೆ ನನಗೆ ಪೇಮೆಂಟ್ ಕೊಡಬೇಡ್ರಿ, ನೀವು ನನಗೆ ತಿಂಗಳ ಪೇಮೆಂಟ್ ಫಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ, ನನಗೇನು ಒಂದು ಅವಕಾಶ ಕೊಡ್ರಿ, ನನಗೆ ಕೆಲಸ ಕೊಡ್ರಿ, ನಾನು ಕೆಲಸ ಮಾಡ್ತೀನಿ ತಂದೆ ಅಂದ ತಕ್ಷಣ ಅವರೊಂದು ಆಯ್ತಮ್ಮ ಬಾ ನಿನ್ನ ಮರುದಿನ ಬಾ ಅಂತ ಮರುದಿನ ನಾನು ಜಾಯಿನ್ ಮಾಡ್ಕೊಂಡ್ಬಿಟ್ರು. ಆ ಮಕ್ಕಳಿಂದ ನಾನು ಇಷ್ಟೊಂದು ಮೇಲೆ ಬಂದಿರೋದು ಅಷ್ಟೆ. 10,000 ನಾನು ಫಸ್ಟಿಗೆ ನಾನು ಸ್ಟಾರ್ಟಿಂಗ್ ಪೇಮೆಂಟ್ ಏನಿತ್ತಪ್ಪ ಅಂದರೆ 3,000 ಇತ್ತು. 3,000 ಬಂದಿಂದ ನಾನು ಮಾಡಿರೋದು. ಇವಾಗ ಮಾಡ್ತಾ ಇರೋದು 6 ವರ್ಷನ ಆಯ್ತು ನಾನು ಮಾಡ್ತಾ ಇರೋದು. 6 ವರ್ಷದ ಮೇಲೆ ಇವಾಗ 8,000 ಮಾಡಿದ್ದಾರೆ. 8,000 ಮಾಡಿದ್ರೆ ಜೂನಿಂದ 10,000 ಆಗ್ತದಂತ ಹೇಳಿದ್ದಾರೆ. ಪರವಾಗಿಲ್ಲ, ಅವರು ತಿಳಿದು ಕೊಡ್ತಾ ಇದ್ದಾರೆ. ನನ್ನ ಸರ್ವಿಸ್ ಆಗಿದೆ, ಅವ್ರು ಕೊಡ್ತಿರ್ತಾರೆ, ತೊಗೋತೀನಿ ಅಷ್ಟೇ. ಪ್ರೈವೇಟ್ ಅವರು ಸ್ವಂತ ನಡೆಸ್ತಾ ಇರೋದು. ಅವ್ರದ್ದು ಏನು ಗೌರ್ಮೆಂಟ್ ಇಲ್ಲ ಏನಿಲ್ಲ, ಬಟ್ ಅವರು ಸ್ವಂತ ನಡೆಸ್ತಾ ಇರೋದು. ಅವ್ರಿಗೆ ಕೂಡ ಕೊಡಬೇಕಪ್ಪ ಅಂದ್ರೆ ಸ್ಟಾಫ್ಗೆ ಪೇಮೆಂಟ್ ಕೊಡ್ಬೇಕಂದ್ರೆ ಅವ್ರೂ ಡೊನೇಷನ್ ಮುಖಾಂತರನೇ ಕೊಡಬೇಕು. ಒಬ್ರು ಕೊಟ್ರೆ ನಮಗೆ ಪೇಮೆಂಟ್, ಒಬ್ರು ಕೊಡಲಿಲ್ಲಪ್ಪ ಅಂದರೆ ಪೇಮೆಂಟ್ ಇಲ್ಲ. ಅದು ಮಕ್ಕಳಿಗೆ ಅಂತ ಒಂದು ತಿಂಗಳ ಮಂತ್ಲಿ 3,000 ಅಂತ ಇರುತ್ತೆ. ಆ 3,000 ಬತ್ತಪ್ಪ ಅಂದರೆ ನಮಗೆ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಇಲ್ಲೊಂದು 2 ತಿಂಗಳು ಪೇಮೆಂಟ್ ಆದ್ರೂ ಅವ್ರು ಕೊಡೋಂಗಿಲ್ಲ. ಪೇಮೆಂಟ್ ಆದರೂ ಅಷ್ಟೇ ಕೊಡೋದು, ಇಲ್ಲಾಂದರೆ ಇಲ್ಲ. ಹಂಗಿರುತ್ತೆ. ನಾವು ಪೇಮೆಂಟ್ಗೋಸ್ಕರ ಅಲ್ಲಿ ಮಾಡೇ ಇಲ್ಲ. ನಾವು ದೇವ್ರ ಮಕ್ಕಳಂತ ತಿಳ್ಕೊಂಡು ಮಾಡ್ತಾ ಇರೋದು. ಅವ್ರ ಸೇವೆ ಅಂದರೆ ಒಂದು ದೇವ್ರ ಸೇವೆ ಇದ್ದಂಗೆ ಅಲ್ವಾ, ಅವ್ರ ಸೇವೆ ಮಾಡ್ತಾ ಇರೋದು ಅಷ್ಟೇ. ಬುದ್ಧಿಮಂತ ಮಕ್ಕಳನ್ನ ಸೇವೆ ಮಾಡ್ತಾ ಇದ್ದೀವಿ. ಬೇರೆ ಕಡೆ ನಾನು ಇನ್ನು ಎಲ್ಲರೂ ದುಡಿಯೋದು ದುಡ್ಡೇ ಜೀವನ ಅಲ್ಲ, ಆದರೆ ಜೀವನ ಮಾಡೋಕ್ಕೂ ದುಡ್ಡು ಬೇಕು. 8,000 ಕೊಡೋದು ಈಗ ಮನೆ ಸಂಸಾರ ಎಲ್ಲರೂ ನಿಭಾಯಿಸೋಕ್ಕಂತೂ ಆಗೋದಿಲ್ಲ. ಬೇರೆ ಕಡೆ ಟ್ರೈ ಮಾಡ್ಬೋದಾಗಿತ್ತಲ್ಲ, ನೀವು ಯಾಕೆ ಮಾಡಲಿಲ್ಲ? ಬೇರೆ ಕಡೆ ನಾನು ಮಾಡಿದ್ದೆ ರೀ. ಹೆಂಗೆ ಮಾಡಿನಪ್ಪ ಅಂದರೆ ನಾನು ಬೆಂಗಳೂರಲ್ಲಿ 1 ವರ್ಷ ಜಾಬ್ ಮಾಡಿದ್ದೀನಿ ಕಾಲ್ ಸೆಂಟ್ರಲ್ಲಿ. ಅಲ್ಲಿ ಏನಾಯ್ತಪ್ಪ ಅಂದರೆ 3 ತಿಂಗಳು APD ಸಂಸ್ಥೆ ಅಂಥೇಳಿ, APD ಸಂಸ್ಥೆ ಅವರೊಂದು ಕೆಟ್ಟವರಲ್ಲ, ಅವರು ನಮ್ಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋದ ತಕ್ಷಣ 3.5 ತಿಂಗಳು ನಮ್ಗೆ ಟ್ರೈನಿಂಗ್ ಕೊಟ್ಟರು, BPO ಟ್ರೈನಿಂಗ್ ಅಂತೇಳಿ. ಅಲ್ಲಿಂದ ಅವ್ರು ಏನು ಮಾಡೋದು, ಕಾಲ್ ಸೆಂಟರ್ ಅಂಥೇಳಿ ಸಂಸ್ಥೆಗೆ ನಮ್ಗೆ ಅಂದ್ರೆ ಜಾಬ್ ಆಪರ್ಚುನಿಟಿ ಕೊಟ್ಟರು. ಮಾಡಿದ್ವಿ. ಅದನ್ನು ಪ್ರೈವೇಟೇ, ಬಟ್ ಯಾವ ಗೌರ್ಮೆಂಟ್ ನಾವು ಜಾಬ್ಗೆ ಯಾವಾಗ ಅಪ್ಲಿಕೇಶನ್ ಹಾಕಿಲ್ಲ ಏನಿಲ್ಲ, ಬರೀ ಪ್ರೈವೇಟೇ ಮಾಡ್ತಾ ಇರೋದು. ಅಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಅಲ್ಲಿ 1 ವರ್ಷ ನಾನು ಕೆಲಸ ಮಾಡುವಾಗ 6 ತಿಂಗಳು ಕೆಲಸ ಮಾಡಿದೆ. 6 ತಿಂಗಳು ಸ್ಯಾಲ್ರಿ ಕೊಟ್ಟರು, 6 ತಿಂಗಳು ಸ್ಯಾಲ್ರಿ ನಮಗೆ ಕೊಡಲಿಲ್ಲ. ಅಲ್ಲಿದೇನೋ ಒಂದು ಪ್ರಾಬ್ಲಮ್ ಆಯಿತು, ಅಲ್ಲಿ ಪಾರಾಗಿ ಬಂದೀವಿ ನಾವು. ಬಂದ ತಕ್ಷಣ ಇಲ್ಲಿ 3 ವರ್ಷದಿಂದ ನಾನು ಜಾಬ್ಗೆ ಅಳ್ಳಾಡ್ತಾ ಇದ್ದೆ. ನಾನು ಇಲ್ಲೇ ನಮ್ಮ ಬಿಜಾಪುರಲ್ಲಿ ನಮ್ಮ ಸ್ವಂತ ಊರಲ್ಲಿ ಮಾಡಿದ್ರಾಯ್ತಪ್ಪ. ಬೆಂಗಳೂರಲ್ಲಿ ಹೋದರೆ ನಮ್ಮಂಥವ್ರು ದಕ್ಕಂಗಿಲ್ಲ. ಅಲ್ಲಿ ಬೆಂಗಳೂರಲ್ಲಿ ನಾರ್ಮಲ್ ಇದ್ದವರು ದಕ್ಕಂಗಿಲ್ಲ, ನಾವೇನು ದಕ್ತೀವಿ ಅಂಥೇಳಿ ನಾವೇನು ಮಾಡಿದ್ವಿ, ಇಲ್ಲೇ ಬಿಜಾಪುರಲ್ಲಿ 3 ವರ್ಷ ನಾವು ಕೆಲಸಕ್ಕೋಸ್ಕರ ಇದು ಟ್ರೈ ಮಾಡ್ತಾಯಿದ್ದೆ. ಆಟೊತ್ತಿ ಇವ್ರು ಸಿಕ್ಕರು. ಇವ್ರು ಸಿಕ್ಕಿದ್ದು ಯಾವಾಗಪ್ಪ ಅಂದರೆ ನಮ್ಮ ಅಂಗವಿಕಲರ ದಿನಾಚರಣೆ ದಿನ ಸಿಕ್ಕಿರೋದು. ನಮ್ಮ ಪುಣ್ಯನಂತ ಅನ್ಕೋಬೇಕು ಆ ದಿನ ಇವ್ರು ಸಿಕ್ಕಿರೋದು. ಸಿಕ್ಕರು, ನಮಗೊಂದು ಅವಕಾಶ ಕೊಡ್ರಿ ಅಂತ ಅಂದ ತಕ್ಷಣ ಕೇಳಿದ್ರು, ಕೊಟ್ಟರು ಮಾಡ್ತಾಯಿದ್ದೀನಿ ಅಷ್ಟೇ. ಮೇಡಮ್, ನಿಮ್ಮನ್ನ ಯಾರಾದರೂ ಈಗ ಚುಚ್ಚು ಮಾತಾಡೋರು ಈ ಥರ ಏನಾದರೂ ಮಾತು ಬಂದಿದೆ ಅಂತ ಹಿಂಗೆ ಕೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ನಾನು ಹೇಳಿ. ಈಗ ನೀವು ಅಂಗವಿಕಲರಲ್ಲಿ ಹಾಕಿರಲ್ಲ, ಈ ಥರ ನೀವು ಈ ಥರ ಯಾಕೆ ಕೂತಿದ್ರಿ ಯಾಕೆಲ್ಲ ಅಂತೇಳಿ ಚುಚ್ಚು ಮಾತಾಡೋರು ಜರಗರು ಜನ ಇರ್ತಾರೆ. ಅವ್ರ ಬಗ್ಗೆ ನಾವು ತಲೆ ಕಟ್ಸ್ಕೊಬಾರ್ದು. ನಮ್ಮ ಮುಂದೆ ನಾವು ಏನು ಅಂದ್ಕೊಂಡೀವಿ ಅದನ್ನು ನಾವು ಸಾಧನೆ ಮಾಡಲೇಬೇಕು. ಅವ್ರು ಅಂತಾರೆ, ಇವ್ರು ಹಂಗಂತಾರೆ, ಅವ್ರು ಹಿಂಗಂತಾರೆ ಅಂತ ಅಂದ್ಕೊಂಡು ನಾವು ತಲೆ ಕಟ್ಸ್ಕೊಂಡು ಕೂತ್ರೆ ನಾವು ಮಾಡೋ ಸಾಧನೆ ಕೂಡ ಹಿಂದುಳಿದು ಬಿಡುತ್ತೆ. ಅದಕ್ಕೆ ನಾವು ಸತತವಾಗಿ ಎದಕ್ಕೆ ಪ್ರಯತ್ನ ಪಡ್ಲಾತೀವಪ್ಪ ಅಂದರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎದಕ್ಕಿರೋದು ನಾವು ಇದಕ್ಕೆ ತಾನೆ. ನಮ್ಗೆ ಒಂದು ಚಲೋ ಒಂದು ಅಂದರೆ ನನ್ನ ಜನಗಳ ಮನಸ್ಸು ಗೆಲ್ಲಿಬೇಕಷ್ಟ. ಅವ್ರದ್ದು ಅಮೌಂಟ್ ಬೇಡ, ಅವ್ರು ನೀವು ಶೇರ್ ಮಾಡಿ ಅಂತ ಅನ್ನಂಗಿಲ್ಲ, ಲೈಕ್ ಮಾಡ್ರಿ ಅಂತ ಅನ್ನಂಗಿಲ್ಲ. ನಾನು ನಿಮ್ಮ ಮನಸ್ಸು ಗೆಲ್ಲಬೇಕಷ್ಟ. ನಿಮ್ಮ ಮನಸ್ಸಲ್ಲಿ ನಾವು ಇರಬೇಕು. ನಾ ಏನು ಕೆಟ್ಟದಾಗಿ ವಿಡಿಯೋ ಮಾಡ್ತಾಯಿಲ್ಲ, ಏನೋ ಮನಸ್ಸು ಹಗರಾಗಲಿಯಪ್ಪ, ನಿಮ್ಮ ಜೊತೆ ನಾನು ಅದಿನಪ್ಪ ಅಂದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಅದಿನಪ್ಪ ಅಂದರೆ ಒಂದು ಕೆಟ್ಟ ಉದ್ದೇಶಕ್ಕೆ ನಾನು ಮಾಡ್ತಾಯಿಲ್ಲ. ನಂದೊಂದು ಒಳ್ಳೆಯ ಉದ್ದೇಶ ಇರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇರೋದು. ಮಾಡ್ತಿರೋ ಕಂಟೆಂಟ್ ಮಾಡ್ತಿರ್ತೀವಿ. ಆಮೇಲೆ ಯಾರ್ದಾದ್ರು ಪ್ರಮೋಷನ್ ವಿಡಿಯೋ ಬಂದರೆ ಪ್ರಮೋಷನ್ ವಿಡಿಯೋ ಮಾಡ್ತಾಯಿರ್ತೀವಿ. ಆಮೇಲೆ ಇತ್ತೀಚೆಗೆ ಪ್ರಮೋಷನ್ ವಿಡಿಯೋ ಬರ್ತಾಯಿಲ್ಲ, ಸುಮ್ಮನೆ ಶಾರ್ಟ್ ವಿಡಿಯೋಸ್ಗಳು ಮಾಡಿ ಹಾಕ್ತಾಯಿದ್ದೀವಿ. ಬಟ್ ಇವಾಗ ಲಾಂಗ್ ವಿಡಿಯೋ ಮಾಡಬೇಕಂತ ಹೇಳ್ತಾರೆ. ಯೂಟ್ಯೂಬೂ ಇದೆ ಚಾನಲ್ ಅಂತ ಹೇಳ್ತಾಯಿಲ್ಲ, ಅದರಲ್ಲೂ ಸಬ್ಸ್ಕ್ರೈಬರ್ ಇದ್ದರೆ ಲಾಂಗ್ ವಿಡಿಯೋ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಲಾಂಗ್ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಆದಂಥ ಒಂದು ಸಿಸ್ಟಮ್ಸ್ಗಳು ಬೇಕು, ಬಟ್ ತೊಗೊಳಕ್ಕಾಗ್ತಾಯಿಲ್ಲ. ಪ್ರಾಬ್ಲಮ್ ಇರೋದ್ರಿಂದ ತೊಗೊಳಕ್ಕಾಗ್ತಾಯಿಲ್ಲ. ಲಕ್ಷ ವ್ಯೂಸ್ ಬಂದರೆ ಲಕ್ಷ ದುಡ್ಡು ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ.
ಹೇಳ್ತಾರೆ, ನಮ್ಗಂತೂ ಕಿವಿಗೆ ಬಿದ್ದಿಲ್ರಿ ಅದು, ಹೇಳ್ತಾ ಇರ್ತಾರೆ ಬಟ್ ಗೊತ್ತಿಲ್ಲ. ಬರ್ತಾ ಇದೆಯಾ ದುಡ್ಡು ಏನಾದ್ರು? ಇಲ್ಲ ರೀ, ದುಡ್ಡು ಹೆಂಗೆ ಬರ್ತದ್ರಿ? ಎಲ್ಲರೂ ನೋಡಿದವ್ರಿ ಪಾ ಈ ವಿಡಿಯೋ ನೋಡಿ ಬಂದ್ರಿ, ವಿಡಿಯೋ ರೀಚ್ ಆಯ್ತು, ಮಿಲನ್ ತನಕ ವ್ಯೂಸ್ ಹೋಯ್ತು ಅಂತ ತಿಳ್ಕೊಡ್ರಿ. ಏಪ್ಪ ಈಗ ಮಿಲನ್ ತನಕ ವ್ಯೂಸ್ ಹೋಗ್ಯದಲ್ಪ, ಈಗ ಅಮೌಂಟ್ ಭಾಳ ಬರ್ತಿರ್ಬೇಕು, ನಮ್ಗಿಂತ ಮೆರದ್ಲು ಬಿಡಪ್ಪ, ಈಗಿಂದೇನು ಹಚ್ಚಿ ಈಗಿನ ಕೂಡ ನಾವೇ ಸೊನ್ನೆ ಅಂತ ಹಿಂಗೆ ಈ ಲೆವೆಲಿಗೆ ಮಾತಾಡ್ತಾರೆ. ಅದೊಂದು ಇನ್ನೊಂದು ವೇಳೆ ಏನಪ್ಪ ಅಂದರೆ, ಮನೆಯಲ್ಲಿ ಯಾರ್ದಾರು ಈ ಆಜು ಬಾಜು ಕಾರ್ ಇರುತ್ತೆ, ಅದು ಆಜು ಬಾಜು ಕಾರ್ ಇರುತ್ತೆ, ಯಾರಾದರೂ ಬಂದು ತಲುಪಿರ್ತಾರೆ, ಇಟ್ಟಿರ್ತಾರೆ. ಇಟ್ಟ ತಕ್ಷಣ ಅವ್ರೇನು ಮಾಡಿರ್ತಾರೆ, ಕೆಲವೊಬ್ರು ಏನು ಮಾಡ್ತಾರೆ, ಇಪ್ಪ ಸ್ವಂತ ಕಾರ್ ತೊಗೊಂಡು ಏನು ಹೆಣ್ಮಗಳು ಎಷ್ಟು ಶ್ರೀಮಂತಲಾದೋ ಏನು ಸುದ್ದಿ ಈ ರೀತಿಯಾಗಿ ಮಾಡ್ತಾರೆ. ಯಾರೋ ಬಂದು ಸೈಡಲ್ಲಿ ನಿಂದ್ರಿಸಿದ್ರು ನಿಂದಿಸಲು ಕೂಡ ಈ ರೀತಿ ಜನ ಮಾತಾಡ್ತಾರೆ. ಎಂಥ ಜನ ಅನ್ನೋ ಗೊತ್ತಿಲ್ಲ. ಒಟ್ಟು ನಮ್ಗೊಂಥರ ಅವ್ರ ಮಾತಿಗೆ ಒಂಥರ ಖುಷಿನೂ ಆಗುತ್ತೆ. ಖುಷಿ ಯಾಕಾಗುತ್ತೆ, ಈ ಪರ ಯಾಕೆ ಮಾತಾಡ್ತಾರೆ, ನಮ್ಮ ಬಗ್ಗೆ ಹಿಂಗೆ ಯಾಕೆ ತಿಳ್ಕೊಂಡ್ರಿ ಇವ್ರು ಅಂತ ಈಗ ಪರ ಇದಾಗುತ್ತೆ, ಒಂಥರ ಫೀಲೂ ಆಗುತ್ತೆ. ಹೋಗ್ಲಿ ಬಿಡಿ, ಮಾತಾಡಿ, ಎಷ್ಟು ಜನ ಮಾತಾಡ್ತಾರೆ ಬಂದು ಒಳ್ಳೆ ಟೈಮ್ ನಮಗೂ ಬರುತ್ತೆ, ಟೆನ್ಷನ್ ಮಾಡ್ಕೋದಿಲ್ಲ. ಎಲ್ಲ ಕಂಟೆಂಟ್ ಮಾಡೋದೆಲ್ಲ ಟ್ಯಾಲೆಂಟ್ ಇದೆ ನಿಮ್ಮ ಹತ್ರ, ಮಾಡ್ಬೇಕನ್ನೋದ ಟ್ಯಾಲೆಂಟ್ ಇದೆ. ಹಾಂ, ಆದರೆ ಎಲ್ಲ ತಗೊಳಕಂದ್ರೂ ಸ್ವಲ್ಪ ಹಣಕಾಸಿನ ತೊಂದರೆ ಇದೆ. ಹಣಕಾಸಿನ ತೊಂದರೆ ಇದೆ, ಬಟ್ ಯಾರುಗಳು ಆಸಕ್ತಿ ಅಂತ ಖಂಡಿತ ಇದೆ. ಹಾಂ, ಅದು ರೀಚ್ ಮಾಡಿದೆಪ್ಪ ಅಂತ ನಾನು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ನಾನು ಏನಾದರೂ ಮಾಡಿ ತೊಗೋತೀನಿ, ಮಾಡ್ತೀನಿ, ಜನಗೋಸ್ಕರ ನಾನು ಲಾಂಗ್ ವಿಡಿಯೋ ಮಾಡ್ತೀನಿ, ಕಂಟೆಂಟ್ ಮಾಡ್ತೀನಿ. ಬಟ್ ಅದು ಅವಕಾಶ ಸಿಗಬೇಕು ಅಷ್ಟೇ ನಮ್ಗೆ ತೊಗೊಳಕ್ಕೆ. ಸೊ ಅವಕಾಶ ಸಿಕ್ಕರಪ್ಪ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಮಂಜುನಾಥ್ ನಿಮ್ಮ ಪ್ಲ್ಯಾನ್ ಏನಿದೆ ಮತ್ತು ನೆಕ್ಸ್ಟ್? ಇವನಿಗೆ ಏನಿಲ್ಲ ರೀ, ಇವನು ಬರೀ ನನಗೆ ಸಪೋರ್ಟ್ ಮಾಡ್ತಾನೆ ಅಷ್ಟೇ ರೀ. ನಮಗೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ನಾನು ಹೊರಗಡೆ ಹೋದ್ರೆ ನನ್ನ ಬೆನ್ನ ಹತ್ತೆ ಬರಬೇಕು, ನಾನೆಲ್ಲಿ ಹೋದ್ರು ನನ್ನ ಜೊತೆನೇ ಇರಬೇಕು. ನಾನು ಒಬ್ಳಿಗೆ ಅಂತ ಎಲ್ಲಿಯೂ ಕಳ್ಸಂಗಿಲ್ಲ. ಒಬ್ಬಳೆ ಎಲ್ಲರೂ ಹೋಗಾಕತ್ತೇಪ್ಪ, ಯಾರು ಹೋಗ್ತ್ಯಾಕ ನೀನು ಹೋಗಬೇಡ ಅಂತೇಳಿ ಹಿಂಗೆ ಕ್ವಶನ್ ಮಾಡ್ತಾನೆ. ಹಾಂ, ಕ್ವಶನ್ ಮಾಡ್ತಾ ಇರ್ತಾನೆ. ಒಂದೊಂದು ಟೈಮ್ ರೀಲ್ಸ್ ಮಾಡಪ್ಪ ನಾನು ಕೂಡ ಅಂತಂದ್ರೆ ಒಂದೊಂದ್ಸಲ ಸಟ್ಕೊಂತಾನೆ. ಒಂದೊಂದ್ಸಲ ಏನು ಮಾಡ್ತಾನೆ, ನಾನು ಜಾಸ್ತಿ ಇದು ಮಾಡಬೇಕು ಇವನಿಗೆ ಅಂದ್ರೆ ಜೀವ ಮಾಡಬೇಕು, ಆವಾಗ ಮಾತ್ರ ಬಂದು ವಿಡಿಯೋ ಮಾಡ್ತಿರ್ತಾನ, ಇಲ್ಲಾಂದ್ರೆ ಮಾಡಂಗಿಲ್ಲ, ಬಿಟ್ಟು ಬಿಡ್ತಾನ್ರಿ. ಎಲ್ಲರೂ ಸಪೋರ್ಟಿಂಗ್ ಅದಾರ, ಎಲ್ಲರೂ ಅದಾರ, ಇಲ್ಲ ತನಗಿಲ್ಲ, ಎಲ್ಲರೂ ಅದಾರ. ಮನೆಯವ್ರ ಮತ್ತು ಸಪೋರ್ಟ್ ಇದ್ರೆ ಸಾಕು ನಮಗೆ. ಫ್ರೆಂಡ್ಸು ಇದ್ದಾರೆ, ನನ್ನ ಫ್ರೆಂಡ್ಸ್ಗೋಸ್ಕರ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿನೂ ನಾವೊಂದು ಫ್ರೆಂಡ್ ಗ್ರೂಪಲ್ಲಿ ಮಾಡೀನಿ. ಒಂದು 7 ಜನ ಇದ್ದಾರೆ ನನ್ನ ಫ್ರೆಂಡ್ಸ್, 7-8 ಜನ ಇದ್ದಾರೆ. ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ನೀ ಏನು ಮಾಡ್ತೀವಿ ಮಾಡು, ನನ್ನ ಹಿಂದೆ ನಾವು ಇದ್ದೇ ಇರ್ತೀವಿ, ನೀ ತಲೆ ಕೆಡ್ಸ್ಕೊಬೇಡ, ಬ್ಯಾಡ್ ಕಮೆಂಟು ಬರಲಿ, ಏನಾಗಿ ಬರಲಿ, ನೀ ತಲೆ ಕೆಡ್ಸ್ಕೊಬೇಡ, ನೀ ಎಂಥವಳೋದಿಂದ ನಮಗೆ ಗೊತ್ತದ, ಬೇರೆಯವ್ರಿಗೆ ಏನು ಗೊತ್ತದ, ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀರು ಅಂತ 7 ಮಂದಿ ಇದ್ದಾರೆ ನನಗೆ ಫ್ರೆಂಡ್ಸ್. ಅವರು ಹಾಂ ಬರ್ತಾವೆ, ಒಂದೊಂದು ವಿಡಿಯೋಗೆ ನನಗೆ ಬಂದಿರ್ತಾವ. ಬಂದಿದೆ ಇವಾಗ ನಾವಿಬ್ಬರು ಜೋಡಿಗೆ, ಇವಾಗ ಲವ್ ಸಾಂಗ್ ಆಯಿತು ಅಥವಾ ರೊಮ್ಯಾನ್ಸ್ ಸಾಂಗ್ ಆಯಿತು, ಇವು ಯಾವುದೋ ಒಂದು ರೀಲ್ಸ್ ಮಾಡ್ತಾ ಇರ್ತೀವಿ. ಅದು ನಾವು ಕಮೆಂಟ್ ತಳಗೆ ಏನು ಹಾಕಿರ್ತೀವಿ, ಅಕ್ಕ ತಮ್ಮ ಅಂತ ಹಾಕಿರ್ತೀವಿ. ನಾವು ಮಾಡೋ ರೀತಿ ರೀಲ್ಸ್ ಅವರು ಕರೆಕ್ಟಾಗಿ ನೋಡೋಂಗಿಲ್ಲ, ಅವ್ರ ಮೈಂಡೇ ಡೈವರ್ಟ್ ಆಗಿಬಿಡ್ತದೆ ಬೇರೆ ಕಡೆ. ಆ ರೀತಿನೂ ಏನು ಇಬ್ಬರು ಗಂಡ ಇಂತ ಹಿಂಗೆ ಈ ಥರ ಕಮೆಂಟ್ ಹಾಕ್ತಿರ್ತಾರೆ. ಹಾಂ, ಅವ್ರು ಬರ್ದಿದ್ದು ನೋಡಂಗಿಲ್ಲ, ಕೆಲವೊಬ್ರು ಓದಿರಂಗಿಲ್ಲ. ಹಾಂ, ನೋಡಂಗಿಲ್ಲ, ನೋಡ್ಲಾರ್ದೆ ಕಂಪಲ್ಸರಿ ಹಾಕಿರ್ತೀವಿ. ಒಂದು ವೇಳೆ ಮಿಸ್ ಆಗಿತ್ತಪ್ಪ ಅಂದರೆ ಯಾರ್ದು ಕಮೆಂಟ್ ಹಾಕಿದ್ರಪ್ಪ ನಾವು ರಿಪ್ಲೈ ಮಾಡಿರ್ತೀವಿ, ಕಮೆಂಟಲ್ಲಿ ರಿಪ್ಲೈ ಮಾಡ್ತೀವಿ ನಾವು. ಆವಾಗದು ಕಮೆಂಟಲ್ಲಿ ನೋಡಿದ್ರು ರಿಪ್ಲೈ ಇದು ಕಮೆಂಟ್ ಹಾಕಂಗಿಲ್ರಿ ಅವರು, ಆ ಪರಿ ಇದು ಮಾಡ್ತಿರ್ತಾರೆ. ಬಟ್ ಗುಡ್ ಟಚ್ ಬ್ಯಾಡ್ ಟಚ್ಚನ್ನು ಇರುತ್ತಲ್ವಾ ರೀಲ್ಸ್ ಮಾಡುವಾಗ, ಅದು ಸದಕ್ಕೆ ಅವರು ಇದು ನೋಡಂಗಿಲ್ಲ. ಇನ್ನೊಂದ್ಸಲ ಕ್ಲಾರಿಟಿ ಕೊಟ್ಬಿಡಿ ಜನಕ್ಕೆ ಗೊತ್ತಾಗಲಿ ಅಂತ. ಮಂಜುನಾಥ್ ಅವರು ನಿಮಗೆ ತಮ್ಮ ಆಗಬೇಕು. ಮಂಜುನಾಥ್ ಅವ್ರು ನಮ್ಮ ಸ್ವಂತ ತಮ್ಮ. ಹಾಂ, ನಮ್ಮ ಸ್ವಂತ ತಮ್ಮ. ನೀವು ಅನ್ಕೊಂಡಂಗೆ ಗಂಡ ಹೆಂಡತಿ ಅಲ್ಲ, ನಾವು ಅಕ್ಕ ತಮ್ಮ ಸ್ವಂತ ಅಷ್ಟೇ ತಿಳ್ಕೊಡ್ರಿ, ಮತ್ತೇನಿಲ್ಲ. ತಿಳ್ಕೊಂಡ್ರು ಅಟ್ಟೆ ಕಮೆಂಟ್ ಚಲೋ ಮಾಡ್ತೀರಿ ನೀವು ಅಂತಾರೆ. ಏನೋ ಖುಷಿ ಆಗುತ್ತೆ ನೋಡ್ರಿ, ಈ ರೀತಿಯಾಗಿ ಶೇರ್ ಮಾಡ್ಕೋತಾ ಇದ್ರೆ ನಮಗೂ ಒಂಥರ ಮನಸ್ಸು ಹಗರ ಆಗಿಬಿಡುತ್ತೆ. ನಾನು ಇಷ್ಟು ದಿನ ಈ ರೀತಿ ಬಂದು ಮಾತಾಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಮಾತಾಡಿದ್ದು, ಧೈರ್ಯ ಗಟ್ಟಿ ಮಾಡ್ಕೊಂಡು ಮಾತಾಡಿದ್ದು. ನೀವು ನಮಗೋಸ್ಕರ ಬೆಂಗಳೂರಿಂದ ಅಲ್ಲಿಂದ ಬಂದಿರಪ್ಪ ಅಂದರೆ ರೊಕ್ಕ ಖರ್ಚು ಮಾಡ್ಕೊಂಡು ಬಂದಿರ್ತೀರಾ, ಟಿಕೆಟ್